ನಮಸ್ಕಾರ ಮನಿ ನೈನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ರಿಯಲ್ ಎಸ್ಟೇಟ್ನಲ್ಲಿ ಫ್ರಾಕ್ಷನಲ್ ಓನರ್ಶಿಪ್ನ ಆಧಾರದಲ್ಲಿ ಹೂಡಿಕೆಯನ್ನು ಮಾಡುವ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ರತ್ನ ತನ್ನ ಗ್ರಾಮದಲ್ಲಿ ಇದ್ದಂತಹ 30 ಲಕ್ಷ ರೂಪಾಯಿ ಮೌಲ್ಯದ ಪ್ರಾಪರ್ಟಿಯನ್ನು ಮಾರಾಟ ಮಾಡಿ ಆದಾಯ ತರುವ ಪ್ರಾಪರ್ಟಿಯಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಬಯಸ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ನಲ್ಲಿ ಫ್ರಾಕ್ಷನಲ್ ಓನರ್ಶಿಪ್ನ ಆಧಾರದಲ್ಲಿ ಹೂಡಿಕೆಯನ್ನು ಮಾಡಿ ಅಂತ ಅವರ ಸ್ನೇಹಿತರೊಬ್ಬರು ಅವರಿಗೆ ಸಲಹೆ ಕೊಟ್ಟಿದ್ದಾರೆ. ಆದರೆ ರತ್ನಾಗೆ ಇದರ ಬಗ್ಗೆ ತಿಳುವಳಿಕೆ ಇಲ್ಲ. ಈ ಫ್ರಾಕ್ಷನಲ್ ಓನರ್ಶಿಪ್ ಅಂದರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಮತ್ತು ಇದರಲ್ಲಿ ನೀವು ಎಷ್ಟು ರಿಟರ್ನ್ಸನ್ನು ಗಳಿಸಬಹುದು ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ನೋಡಿ, ಇಡೀ ಆಸ್ತಿಯನ್ನು ಖರೀದಿ ಮಾಡದೆ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆಯನ್ನು ಮಾಡುವ ಒಂದು ವಿಧಾನವೇ ಈ ಫ್ರಾಕ್ಷನಲ್ ಓನರ್ಶಿಪ್. ಒಂದು ಪ್ರಾಪರ್ಟಿಯಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಹಲವು ಖರೀದಿದಾರರು ಒಟ್ಟಾಗ್ತಾರೆ. ಇದು ಸಾಮಾನ್ಯವಾಗಿ ಕಮರ್ಷಿಯಲ್ ಅಥವಾ ವೆಕೇಷನ್ ಹೋಮ್ ಖರೀದಿಯ ವಿಷಯದಲ್ಲಿ ಆಗುತ್ತೆ. ಪ್ರತಿ ಖರೀದಿದಾರಿಗೂ ಪ್ರಾಪರ್ಟಿಯಲ್ಲಿ ಒಂದಷ್ಟು ಭಾಗದ ಮಾಲೀಕತ್ವ ಸಿಗುತ್ತೆ. ಉದಾಹರಣೆಗೆ 3 ಕೋಟಿ ರೂಪಾಯಿ ಮೌಲ್ಯದ ಪ್ರಾಪರ್ಟಿ ಇದ್ದರೆ ಒಬ್ಬ ಸಾಮಾನ್ಯ ಮನುಷ್ಯ ಅದನ್ನು ಖರೀದಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಫ್ರಾಕ್ಷನಲ್ ಓನರ್ಶಿಪ್ ಮಾಡಿದರೆ 10 ಜನರು ಒಟ್ಟಾಗಿ ಇದರಲ್ಲಿ ಹೂಡಿಕೆಯನ್ನು ಮಾಡಬಹುದು. ಇದರಿಂದ ಪ್ರತಿ ವ್ಯಕ್ತಿಯು ಮಾಡುವಂತಹ ಹೂಡಿಕೆಯ ವೆಚ್ಚ 30 ಲಕ್ಷ ರೂಪಾಯಿ ಆಗುತ್ತೆ ಮತ್ತು ರಿಯಲ್ ಎಸ್ಟೇಟ್ನಲ್ಲಿ ಅವರಿಗೆ 10% ಪಾಲು ಸಿಗುತ್ತಾ ಹೋಗುತ್ತೆ. ಹಲವು ಫ್ರಾಕ್ಷನಲ್ ಓನರ್ಶಿಪ್ ಪ್ಲಾಟ್ಫಾರ್ಮ್ಗಳು ಈ ಅನುಕೂಲವನ್ನು ಒದಗಿಸಿಕೊಡ್ತವೆ. ಉದಾಹರಣೆಗೆ ಸ್ಟ್ರಾಟಾ, HBITS, ಪ್ರಾಪರ್ಟಿ ಶೇರ್ ಮತ್ತು ಬಿಹೈವ್ ಸೇರಿದಂತೆ ಹಲವು ಪ್ಲಾಟ್ಫಾರ್ಮ್ಗಳು ಈ ವಲಯದಲ್ಲಿ ಇವೆ. ಸಾಮಾನ್ಯವಾಗಿ ಹೂಡಿಕೆ 10 ರಿಂದ 25 ಲಕ್ಷ ರೂಪಾಯಿವರೆಗೂ ಆಗುತ್ತೆ. ಇಂಥ ವ್ಯವಸ್ಥೆಯಲ್ಲಿ ಈ ಪ್ಲಾಟ್ಫಾರ್ಮ್ಗಳು ಪ್ರಾಪರ್ಟಿ ನಿರ್ವಹಣೆಯನ್ನು ಮಾಡ್ತವೆ, ಮೇಂಟೆನೆನ್ಸ್ ವೆಚ್ಚವನ್ನು ಕವರ್ ಮಾಡ್ತದೆ ಮತ್ತು ಬಾಡಿಗೆಯ ಆದಾಯವನ್ನು ಕೂಡ ಹೂಡಿಕೆದಾರರಿಗೆ ಹಂಚಿಕೆ ಮಾಡ್ತವೆ. ಆದರೆ ಈ ಫ್ರಾಕ್ಷನಲ್ ಓನರ್ಶಿಪ್ ಪ್ಲಾಟ್ಫಾರ್ಮ್ಗಳು ಹೇಗೆ ಕೆಲಸ ಮಾಡ್ತವೆ ನೋಡಿ. ಫ್ರಾಕ್ಷನಲ್ ಓನರ್ಶಿಪ್ ಪ್ಲಾಟ್ಫಾರ್ಮ್ಗಳು ಖಾಸಗಿ ನಿಯಮಿತ ಕಂಪನಿಯನ್ನು ಕ್ರಿಯೇಟ್ ಮಾಡ್ತವೆ. ಇದನ್ನು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಥವಾ SPV ಅಂತ ಕರೆಯಲಾಗುತ್ತೆ. ಈ ಪ್ರಾಪರ್ಟಿ ಮೌಲ್ಯದಷ್ಟು ಹಣವನ್ನು ಹೂಡಿಕೆದಾರರಿಂದ ಈ SPV ಸಂಗ್ರಹಿಸಿ ಪ್ರಾಪರ್ಟಿ ಖರೀದಿಯನ್ನು ಮಾಡುತ್ತೆ. ಸೆಲ್ಲರ್ ಮತ್ತು SPV ಮಧ್ಯೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ನಡೆಯುತ್ತೆ. ಹೂಡಿಕೆದಾರರು ಅಥವಾ ಖರೀದಿದಾರರು ಈ ಕಂಪನಿಯ ಷೇರುದಾರರಾಗ್ತಾರೆ. ರಿಯಲ್ ಎಸ್ಟೇಟ್ ಮ್ಯಾನೇಜ್ಮೆಂಟ್ ಕಂಪನಿ ಟ್ರೋಬೋರ್ಡ್ ಪಾರ್ಟ್ನರ್ಸ್ ಪ್ರಕಾರ ಫ್ರಾಕ್ಷನಲ್ ಓನರ್ಶಿಪ್ನ ಟ್ರೆಂಡ್ ತುಂಬಾ ವೇಗವಾಗಿ ಬೆಳೀತಿದೆ. ಭಾರತದಲ್ಲಿ ಫ್ರಾಕ್ಷನಲ್ ಓನರ್ಶಿಪ್ ಪ್ಲಾಟ್ಫಾರ್ಮ್ಗಳು AUM 2019ರಲ್ಲಿ 1500 ಕೋಟಿ ರೂಪಾಯಿ ಇತ್ತು. 2023ರಲ್ಲಿ ಇದು 4000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಈ ಫ್ರಾಕ್ಷನಲ್ ಓನರ್ಶಿಪ್ ಮಾರ್ಕೆಟ್ ಮುಂದಿನ 4 ರಿಂದ 5 ವರ್ಷಗಳಿಗೆ 25 ರಿಂದ 30% ವಾರ್ಷಿಕ ದರದಲ್ಲಿ ಏರಿಕೆಯಾಗಲಿದೆ ಅಂತ ಅಂದಾಜು ಮಾಡಲಾಗಿದೆ. ಇನ್ನು ಫ್ರಾಕ್ಷನಲ್ ಓನರ್ಶಿಪ್ ಇನ್ವೆಸ್ಟ್ಮೆಂಟ್ಗಳಿಂದ ಆದಾಯ ಗಳಿಸುವುದಕ್ಕೆ 2 ವಿಧಾನಗಳಿವೆ. ಈ ಪೈಕಿ ಒಂದನೆಯದು ಬಾಡಿಗೆಯಿಂದ ಬರುವಂತಹ ಆದಾಯ ಮತ್ತು ಇನ್ನೊಂದು ಬಂಡವಾಳದ ಮೌಲ್ಯವರ್ಧನೆ. ಬಾಡಿಗೆಯಿಂದ 8 ರಿಂದ 10% ರಿಟರ್ನನ್ನು ನೀವು ಗಳಿಸಬಹುದು ಅನ್ನೋದು ಫ್ರಾಕ್ಷನಲ್ ಓನರ್ಶಿಪ್ನ ಪ್ಲಾಟ್ಫಾರ್ಮ್ಗಳು ಕ್ಲೇಮ್ ಮಾಡ್ತವೆ. ವರ್ಷ ಕಳೆದಂತೆ ಪ್ರಾಪರ್ಟಿ ಮೌಲ್ಯ ಹೆಚ್ಚಾಗುತ್ತೆ. ಇದರಿಂದ ಹೂಡಿಕೆದಾರರಿಗೆ ಅನುಕೂಲವಾಗುತ್ತೆ. ಫ್ರಾಕ್ಷನಲ್ ಓನರ್ಶಿಪ್ ಪ್ಲಾಟ್ಫಾರ್ಮ್ HBITS ಪ್ರಕಾರ 5 ವರ್ಷಗಳಲ್ಲಿ 13 ರಿಂದ 20% ರಿಟರ್ನ್ಸನ್ನು ಗಳಿಸೋದಕ್ಕೆ ಅವಕಾಶ ಇದೆ. ಇನ್ನು ಐಷಾರಾಮಿ ಪ್ರದೇಶದಲ್ಲಿ ಭಾರಿ ಬೆಲೆ ಇರುವಂತಹ ಪ್ರಾಪರ್ಟಿಯನ್ನು ಖರೀದಿ ಮಾಡೋದು ಎಲ್ಲರಿಂದ ಸಾಧ್ಯ ಆಗೋದಿಲ್ಲ. ಆದರೆ ಫ್ರಾಕ್ಷನಲ್ ಓನರ್ಶಿಪ್ನಿಂದ ಹೈ ವ್ಯಾಲ್ಯೂ ಪ್ರಾಪರ್ಟಿಗಳ ಒಂದು ಭಾಗವನ್ನು ಹೂಡಿಕೆದಾರರು ಖರೀದಿ ಮಾಡಬಹುದು. ಪ್ರೀಮಿಯಂ ಪ್ರಾಪರ್ಟಿಯಲ್ಲಿ ಹೂಡಿಕೆಯನ್ನು ಮಾಡಿದಾಗ ಒಳ್ಳೆಯ ರಿಟರ್ನ್ ಸಿಗುತ್ತೆ ಮತ್ತು ದೈನಂದಿನ ವಹಿವಾಟನ್ನು ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಸಂಸ್ಥೆಗಳೇ ನಿರ್ವಹಣೆ ಮಾಡ್ತಾ ಇರ್ತವೆ. ಹೀಗಾಗಿ ಅದರ ನಿರ್ವಹಣೆಯ ಸಮಸ್ಯೆ ಹೂಡಿಕೆದಾರರಿಗೆ ಇಲ್ಲಿ ಬರೋದಿಲ್ಲ. ಇನ್ನು ಫ್ರಾಕ್ಷನಲ್ ಓನರ್ಶಿಪ್ನಲ್ಲಿ ಬಾಡಿಗೆದಾರರು ಬಾಡಿಗೆಯನ್ನು ಕೊಡದಿದ್ದರೆ ಅಥವಾ ಪ್ರಾಪರ್ಟಿ ಖಾಲಿ ಇದ್ದರೆ ಬಾಡಿಗೆ ಆದಾಯ ನಷ್ಟ ಆಗಬಹುದು. ಅದೇ ರೀತಿ ಸಹ ಮಾಲೀಕರು ಮೇಂಟೆನೆನ್ಸ್ ವೆಚ್ಚ ಕೊಡದೇ ಇದ್ದರೆ ಅವರ ಪಾಲನ್ನು ಇತರ ಪಾಲುದಾರರು ಭರಿಸಬೇಕಾಗತ್ತೆ. ಬಳಕೆ ನಿರ್ವಹಣೆ ಅಥವಾ ಪ್ರಾಪರ್ಟಿ ಮಾರಾಟಕ್ಕೆ ಸಂಬಂಧಿಸಿದಂತೆ ವಿವಾದಗಳು ಉಂಟಾದರೆ ಅದು ಕಾನೂನು ಸಂಘರ್ಷಕ್ಕೆ ಕಾರಣವೂ ಕೂಡ ಆಗಬಹುದು. ಇದರಿಂದ ಸಮಯ ಮತ್ತು ಹಣ ಎರಡೂ ಕೂಡ ಹಾಳಾಗಿ ಬಿಡಬಹುದು. ಹಾಗಾಗಿ ಫ್ರಾಕ್ಷನಲ್ ಓನರ್ಶಿಪ್ಗೆ ಸೀಮಿತ ಲಿಕ್ವಿಡಿಟಿ ಇರುತ್ತೆ. ಪ್ರಾಪರ್ಟಿಯಲ್ಲಿ ಒಬ್ಬನ ಪಾಲನ್ನು ಮಾರಾಟ ಮಾಡೋದು ಕಷ್ಟ ಆಗಿಬಿಡಬಹುದು. ಹೂಡಿಕೆದಾರರು 2 ರೀತಿಯಲ್ಲಿ ಎಕ್ಸಿಟ್ ಆಗಬಹುದು. ಒಂದನೆಯದು ಫ್ರಾಕ್ಷನಲ್ ಓನರ್ಶಿಪ್ ಪ್ಲಾಟ್ಫಾರ್ಮ್ನಲ್ಲಿ ತನ್ನ ಪಾಲನ್ನು ಮಾರಾಟ ಮಾಡಬಹುದು. ಇನ್ನು ಎರಡನೇದಾಗಿ ಇಡೀ ಪ್ರಾಪರ್ಟಿ ಖರೀದಿ ಮಾಡೋದಕ್ಕೆ SPVಗೆ ಖರೀದಿದಾರರು ಸಿಗಬಹುದು ಮತ್ತು ಎಲ್ಲ ಷೇರುದಾರರು ತಮ್ಮ ಹೋಲ್ಡಿಂಗನ್ನು ಮಾರಿಕೊಂಡು ಬಿಡಬಹುದು. ರತ್ನಾಳ ಹಾಗೇನೆ ನೀವು ಕೂಡ ಈ ಫ್ರಾಕ್ಷನಲ್ ಓನರ್ಶಿಪ್ ಮೂಲಕ ಪ್ರಾಪರ್ಟಿಯಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಬಯಸಿದರೆ ನೀವು ಒಂದಷ್ಟು ಸಂಶೋಧನೆಯನ್ನು ಮಾಡಬೇಕಾಗುತ್ತೆ. ಒಳ್ಳೆಯ ಟ್ರ್ಯಾಕ್ ರೆಕಾರ್ಡ್ ಇರುವಂತಹ ಪ್ಲಾಟ್ಫಾರ್ಮನ್ನು ಆಯ್ಕೆ ಮಾಡಿಕೊಳ್ಳಿ. ಪ್ರಾಪರ್ಟಿಯ ಸ್ಥಳ,
ಬಾಡಿಗೆ, ಆದಾಯ ಮತ್ತು ಮೌಲ್ಯವರ್ಧನೆಯ ಸಾಧ್ಯತೆಯನ್ನು ವಿಶ್ಲೇಷಣೆ ಮಾಡಿ. ಮಾಲೀಕತ್ವ ಮತ್ತು ಇತರ ಕಾನೂನು ಬಾಧ್ಯತೆಗಳಿಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಗಮನ ಇಟ್ಟು ನೋಡಿ. ಫ್ರಾಕ್ಷನಲ್ ಓನರ್ಶಿಪ್ನ ವಿಷಯದಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಇರುವುದು ಉತ್ತಮ. ಸದ್ಯ ಈ ಉದ್ಯಮ ಕಂಪನಿಗಳ ಕಾಯ್ದೆ 2013 ಅಡಿಯಲ್ಲಿ ಕೆಲಸ ಮಾಡ್ತದೆ. ಮಾಲೀಕತ್ವದ ಪ್ಲಾಟ್ಫಾರ್ಮ್ಗಳು ರೇರಾ ಅಡಿಯಲ್ಲಿ ನೋಂದಣಿ ಆಗಿವೆ. ಮಾರ್ಕೆಟ್ ರೆಗ್ಯುಲೇಟರಿ ಸೆಬಿ ಕೂಡ ತನ್ನ ರೆಗ್ಯುಲೇಟರಿ ವ್ಯಾಪ್ತಿಯಲ್ಲಿ ಫ್ರಾಕ್ಷನಲ್ ಓನರ್ಶಿಪ್ಪನ್ನು ಸೇರಿಸಿಬಿಡಬಹುದು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.